ಈ ವಿನೋದದ ಘಟನೆ ನಿಜವಾಗಿಯೂ ನಡೆದದ್ದಂತೆ. ಒಬ್ಬ ವಿಶ್ವವಿಖ್ಯಾತ ಓಟಗಾರನಿದ್ದ. 100 ಪದಕಗಳನ್ನು, ಕಪ್ಪುಗಳನ್ನ ಗೆದ್ದಿದ್ದ. ಇವತ್ತಿನ ಈತನ ಕಥೆಯನ್ನ ಕೇಳ್ಕೊಬರೋಣ. ನಮಸ್ಕಾರ, ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಒಮ್ಮೆ ಈ ಓಟಗಾರನ ಮನೆಗೆ ಕಳ್ಳನೊಬ್ಬ ನುಗ್ಗಿದ. ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ಚೀಲಕ್ಕೆ ತುಂಬಿಕೊಳ್ತಾ ಇದ್ದಾಗ ಓಟಗಾರನಿಗೆ ಎಚ್ಚರವಾಯಿತು. ಹೇಯ್, ಯಾರ್ ನೀನು ಎಂದು ಕಿರುಚುತ್ತಾ ಎದ್ದ. ಆತ ಎದ್ದದನ್ನ ನೋಡಿ ಕಳ್ಳ ಗಾಬರಿಗೊಂಡು ಓಡತೊಡಗಿದ. ಓಟಗಾರನು ಅವನ ಹಿಂದೆ ಓಡತೊಡಗಿದ. ಕಳ್ಳ ಆತನಿಗಿಂತ ವೇಗವಾಗಿ ಓಡ್ತಾ ಇದ್ದ. ಆತನಿಗೆ ಅವಮಾನವಾದಂತಾಯಿತು. ಆತನು ವೇಗವಾಗಿ ಓಡತೊಡಗಿದ. ಇಬ್ಬರ ನಡುವಿನ ಅಂತರ ಕಡಿಮೆ ಆಗ್ತಾ ಹೋಯಿತು. ಕಳ್ಳ, ನನ್ನ ಹಿಂದೆ ಓಡ್ತಿದ್ದೀರಲ್ಲ, ಏನು ಮಾಡಬೇಕೆಂದಿದ್ದೀರಿ ಎಂದು ಕೇಳಿದ. ಓಟಗಾರ ಹೇಳ್ತಾನೆ, ನಿನ್ನನ್ನು ಪೊಲೀಸ್ ಸ್ಟೇಷನ್ಗೆ ಎಳೆದೊಯ್ಯುತ್ತೇನೆ. ತಕ್ಷಣ ಕಳ್ಳ ಹೇಳ್ತಾನೆ, ನೀವು ಜಗದ್ವಿಖ್ಯಾತ ಓಟಗಾರರೇ ಇರ್ಬೋದು, ಆದ್ರೆ ನಾನು ನಿಮಗಿಂತ ವೇಗವಾಗಿ ಓಡಬಲ್ಲೆ. ಈಗ ನಮ್ಮಿಬ್ಬರಲ್ಲಿ ಯಾರು ಮೊದಲು ಪೊಲೀಸ್ ಸ್ಟೇಷನ್ ತಲುಪುತ್ತೇವೆಯೋ ನೋಡೋಣವೇ ಎಂದು ಸವಾಲು ಹಾಕಿದ. ಓಡೋಡುತ್ತಲೇ ಓಟಗಾರ ಸವಾಲನ್ನು ಸ್ವೀಕರಿಸಿದ. ತನ್ನೆಲ್ಲ ಶಕ್ತಿಯನ್ನ ಬಿಟ್ಟು ಓಡತೊಡಗಿದ. ಕೆಲವೇ ನಿಮಿಷಗಳಲ್ಲಿ ಕಳ್ಳನನ್ನು ಹಿಂದೆ ಹಾಕಿ ಮುಂದೆ ಮುಂದೆ ಓಡಿದ. ನೇರವಾಗಿ ಪೊಲೀಸ್ ಸ್ಟೇಷನ್ ಮುಟ್ಟಿದ. ಪೊಲೀಸ್ನವರು ಓಟಗಾರನನ್ನ ಗುರುತು ಹಿಡಿದ್ರು. ಇಷ್ಟು ಹೊತ್ತಿನಲ್ಲಿ ಇಲ್ಲಿಗೇಕೆ ಬಂದೀರಿ ಎಂದು ಕೇಳಿದರು. ಓಟಗಾರ, ನಾನು ಕಳ್ಳನನ್ನು ಅಟ್ಟಿಸಿಕೊಂಡು ಬಂದೆ ಎಂದ. ಪೊಲೀಸಿನವರು ಆಶ್ಚರ್ಯದಿಂದ, ಕಳ್ಳ ಎಲ್ಲಿ ಎಂದರು. ಓಟಗಾರ ಹೆಮ್ಮೆಯಿಂದ, ಯಾರು ಮೊದಲು ಪೊಲೀಸ್ ಸ್ಟೇಷನ್ ತಲುಪುತ್ತೇವೋ ನೋಡೋಣವೆಂದು ಕಳ್ಳ ಸವಾಲು ಹಾಕಿದ್ದ. ನಾನು ಅವನನ್ನು ಹಿಂದೆ ಹಾಕಿ ಓಡಿ ಬಂದಿದ್ದೇನೆ. ಅವನಿಗಿಂತ ಮುಂಚೆ ಗುರಿ ಮುಟ್ಟಿದ್ದೇನೆ. ಪ್ರಥಮ ಸ್ಥಾನ ಗಳಿಸಿದ್ದೇನೆ. ನನಗಿಂತ ವೇಗವಾಗಿ ಓಡಲು ನಾನು ಯಾರನ್ನೂ ಬಿಡುವುದಿಲ್ಲ. ಇದು ನನ್ನ ಪ್ರತಿಷ್ಠೆಯ ಪ್ರಶ್ನೆ ಎಂದು ಜಂಬ ಕೊಚ್ಚಿಕೊಂಡ. ಪೊಲೀಸಿನವರು ತಲೆ ಚಚ್ಚಿಕೊಂಡು, ಕಳ್ಳನ ಮೇಲೆ ಓಟ ಸ್ಪರ್ಧೆಯಲ್ಲಿ ಗೆದ್ದೀರಿ, ಆದರೆ ಆ ಕಳ್ಳ ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ಕದ್ದುಕೊಂಡು ಹೋಗಿದ್ದಾನೆ. ನೀವು ಪೆದ್ದರಾದೀರಿ ಎಂದಾಗ ಓಟಗಾರ, ಅತ್ಯಂತ ವೇಗದ ಓಟಗಾರ ನಾನು ಎಂಬ ಹೆಸರು ಉಳಿಸಿಕೊಳ್ಳುವುದು ನನ್ನ ಮುಖ್ಯ ಉದ್ದೇಶ. ಕಳ್ಳ ನನಗಿಂತ ಬಹಳ ಹಿಂದೆ ಇದ್ದ, ಇನ್ನೇನು ಇಲ್ಲಿ ಬರಬಹುದು ಎಂದಾಗ ಪೊಲೀಸನವರು ಹೇಳ್ತಾರೆ, ಕಳ್ಳ ನಿಮ್ಮಷ್ಟು ವೇಗದ ಓಟಗಾರನಲ್ಲ, ಆದ್ರೆ ಇಲ್ಲಿ ಬರುವಷ್ಟು ದಡ್ಡನೂ ಅಲ್ಲ. ನಾವು ಕೂಡ ಬದುಕಿನಲ್ಲಿ ಆ ಓಟಗಾರನಂತೆ ವರ್ತಿಸುತ್ತೇವೆಯೇ? ನಾವು ಕೈಗೆತ್ತಿಕೊಂಡ ಕಾರ್ಯಗಳ ಉದ್ದೇಶವನ್ನ ಮರೆತು ನಮ್ಮ ಪ್ರತಿಷ್ಠೆಯೇ ಮುಖ್ಯ ಎಂದುಕೊಳ್ಳುತ್ತೇವೆಯೇ? ಆಗ ಪ್ರತಿಷ್ಠೆ ಉಳಿಯಬಹುದು, ಆದರೆ ಕಾರ್ಯ ಸಾಧನೆಯ ಫಲ ಸಿಗುವುದಿಲ್ಲ. ಒಂದು ಸಣ್ಣ ಉದಾಹರಣೆ. ನಾವು ಯಾವುದೋ ಒಂದು ವ್ರತವನ್ನ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಎಲ್ಲರನ್ನೂ ಕರೆದು ಭರ್ಜರಿ ಭೋಜನ ಹಾಕಿಸುತ್ತೇವೆ. ಆದ್ರೆ ನಮ್ಮ ಪಕ್ಕದ ಮನೆಯವರು ಮಾಡಿಸಿದ ಪೂಜೆಗಿಂತ ನಾವು ಮಾಡಿದ ಪೂಜೆ ಭರ್ಜರಿಯಾಗಿರಬೇಕು ಎಂಬುದೇ ನಮ್ಮ ಉದ್ದೇಶವಾದ್ರೆ, ಬಂದವರೆಲ್ಲ ನಾವು ಮಾಡಿದ ಪೂಜೆಯನ್ನು ನೋಡಿ ಮೂಗಿನ ಮೇಲೆ ಬೆರಳಿಟ್ಕೊಂಡು ನಮ್ಮನ್ನ ಹೊಗಳಬೇಕು ಎಂದು ಬಯಸುತ್ತೇವೆ. ಆದರೆ ನಮ್ಮ ಪೂಜಾ ಫಲ ಸಿಗುತ್ತದೆಯೇ? ಇದು ಪೂಜೆಗೆ ಮಾತ್ರವಲ್ಲ, ನಮ್ಮ ವೃತ್ತಿಯ ಆಚರಣೆಗೂ ಅನ್ವಯಿಸುತ್ತದೆ ಅಲ್ಲವೇ? ನನ್ನ ಈ ಸಣ್ಣ ಪಾಡ್ಕಾಸ್ಟ್ಗೆ ಕಿರುಕಾಣಿಕೆಯಾಗಿ ಸಹಾಯ ಮಾಡಿದಂತ ವಿಜಯಲಕ್ಷ್ಮಿ ಮಾಧರಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ನಿಮ್ಮ ಅನಿಸಿಕೆಗಳನ್ನ ನನ್ನ ಬಳಿ ಹಂಚಿಕೊಳ್ಳಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.